ಇಂದು ನಾನು ಎಗ್ ಪಾವ್ ಅಥವಾ ಮೊಟ್ಟೆ ಪಾವ್ ಮಾಡ್ತಾ ಇದ್ದೇನೆ. ಎಗ್ ಪಾವ್ ಅಂದಿದ ತಕ್ಷಣ ನಿಮಗೆ ವಡಾ ಪಾವ್ ಅಥವಾ ಪಾವ್ ಭಾಜಿ ನೆನಪಿಗೆ ಬರ್ಬೋದು. ಇವು ಎರಡಕ್ಕಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಕೂಡ ಮಾಡ್ಕೋಬಹುದು. ಬೇಯಿಸಿರೋ ಮೊಟ್ಟೆ ಇದ್ದರೆ ಸಾಕು, 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬಹುದು. ಮನೆಯವರೆಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಎಗ್ ಪಾವ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಗ್ ಪಾವ್ ಮಾಡೋದಕ್ಕೆ ನಾನು ಪಾವ್ ತೊಗೊಂಡಿದ್ದೀನಿ. ಬೇಯಿಸಿರೋ ಮೊಟ್ಟೆ ಬೇಕಾಗುತ್ತೆ ಮತ್ತು ಈರುಳ್ಳಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಇದು ಪಾವ್ ಭಾಜಿ ಮಸಾಲ, ಇದ್ರ ಬದಲು ಅಚ್ಚ ಖಾರದ ಪುಡಿ ತೊಗೋಬೋದು. ಬೆಣ್ಣೆ ಸ್ವಲ್ಪ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಸ್ವಲ್ಪ ಕಡಲೆಪಪ್ಪು ಮತ್ತು 2 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾವು ಈ ಗ್ರೀನ್ ಚಟ್ನಿನ ಮಾಡ್ಕೊಂಬಿಡೋಣ. ಪುದೀನ ಚಟ್ನಿ ಅಂತಲೂ ಹೇಳ್ಬೋದು, ಗ್ರೀನ್ ಚಟ್ನಿ ಅಂತಲೂ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಶುಂಠಿನೂ ಮತ್ತು ಜೀರಿಗೆ ಕೂಡ ಹಾಕೋಬಹುದು. ನೋಡಿ, ನಾನು ಎಲ್ಲ ತೊಗೊಂಡಿರೋ ಸಾಮಗ್ರಿಗಳು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟಿದ್ದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಸಮೋಸಾಗೆ, ಈ ಥರ ಬಜ್ಜಿ ಬೋಂಡಾಗೆಲ್ಲ ಚೆನ್ನಾಗಿರುತ್ತೆ ಈ ಚಟ್ನಿ. ನೋಡಿ, ಈಗ ಪುದೀನ ಚಟ್ನಿ ರೆಡಿ ಆಯಿತು. ಮೊಟ್ಟೆನ ನಾವೀಗ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಮೊಟ್ಟೆನೂ ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ನಾನೀಗ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬಹುದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನೋಡಿ, ಇದು ಕಡಿಮೆ ಉರಿಯಲ್ಲೇ ಈ ಮೊಟ್ಟೆನ ನಾವು 2 ಸೈಡು ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡಿ, 2 ಸೈಡು ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಈ ಖಾರ ಉಪ್ಪು ಮಸಾಲೆ ಹತ್ತೋವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಪ್ಯಾನಲ್ಲಿ ಎಲ್ಲ ಕಡೆ ಮಾಡಿ ಈ ಪಾವನ್ನ ನಾವು 2 ಕಡೆ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆದರೆ ಸಾಕು. ನೋಡಿ, ಈಗ ಪಾವ್ ರೆಡಿ ಆಯಿತು. ಈಗ ಮೊದಲಿಗೆ ಈ ಪುದೀನ ಚಟ್ನಿನ ಹಚ್ತಾ ಇದ್ದೀನಿ. ಪುದೀನ ಚಟ್ನಿ ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಸಾಸ್ ಸಿಗುತ್ತೆ, ಅದು ಕೂಡ ಹಚ್ಬಿಟ್ಟು ಮಾಡ್ಕೋಬಹುದು. ಈಗ ನಾನು ಈರುಳ್ಳಿನ ಇಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇಷ್ಟಪಡೋರು ನಿಂಬೆಹಣ್ಣಿನ ರಸನೂ ಕೂಡ ಸ್ವಲ್ಪ ಹಾಕೋಬಹುದು. ನೋಡಿ, ಹುರಿದಿರೋ ಮೊಟ್ಟೆನ ಇಟ್ಟು ಕ್ಲೋಸ್ ಮಾಡಿದ್ರೆ ಎಗ್ ಪಾವು ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.